இருக்கிறேன். திகையாதே நான் உன் தேவன் நான் உன்னை பலப்படுத்தி உனக்கு சகாயம் பண்ணுவேன். நீதியின் வலது கரத்தினாலே உன்னை தாங்குவேன். அல்லேலூಯಾ. ಇವಾಗ ಓದ್ರಿ ಕಣ್ರ. ನೀನಂತೂ ಹೆದರಬೇಡ. ಅಲ್ಲೇಲೂಯಾ. ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನೀವಂತೂ ಹೆದರಬೇಡ ಅಂತ ಹೇಳಿ. ಅಲ್ಲೇಲೂಯಾ. ಈ ಯುದ್ಧಗಳು ನಡೀತಾ ಇರೋದನ್ನೆಲ್ಲ ನೋಡಿ ನಾನು ಅಪ್ಪ ಹೆಂಗೆ ಏನು ಮಾಡೋದು ಏನು ಒಂದು ಗೊತ್ತಾಗ್ತಾ ಇಲ್ಲ. ಗ್ಯಾಸ್ ಇಲ್ಲ ಅಂತಾರೆ, ಪೆಟ್ರೋಲ್ ಇಲ್ಲ ಅಂತಾರೆ, ಆಮೇಲೆ ಕಾಡಲ್ಲಿ ಹೋದ್ರೆ ಸೌದೆ ಕೊಡಲ್ಲ ಅಂತಾರೆ. ಜನರ ಪರಿಸ್ಥಿತಿ ಹೆಂಗಿರುತ್ತೆ? ಇವಾಗಲೇ ಹೆಚ್ಚು ಕಡಿಮೆ 1 ಕೋಟಿ ಜನ ಒಂದು ರಾತ್ರಿಯಲ್ಲಿ ಒಂದೊತ್ತು ಊಟಕ್ಕೆ ಊಟ ಇಲ್ಲದೆ ಉಪವಾಸವಾಗಿ ಮಲಗ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಹೆಂಗಪ್ಪ? ಹಲ್ಲೆಲೂಯಾ. ಅದ ಈ ವಾಕ್ಯ ಒಂದು ಹಾಡು ಹೇಳೋದಲ್ಲ ಅವಾಗಲೇ, ಅದು ಭಯ. ಅಪ್ಪ 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 ನೀನಿರುವಾಗ ಭಯವೇ. ಹಲ್ಲೆಲೂಯಾ. ಆ ಕೋರಸ್ಸು ನನ್ನ ಹೃದಯದಲ್ಲಿ ಒಂದು ಧೈರ್ಯವನ್ನು ಕೊಡ್ತು. ಅದಕ್ಕೆ ಈ ವಾಕ್ಯ ಜ್ಞಾಪಕ ಬಂತು. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಹಲ್ಲೆಲೂಯಾ. ಆತನೇ ನಮ್ಮೊಟ್ಟಿಗಿದ್ದು நானே உன்னோடு இருந்து என்று கர்த்தர் சொல்கிறார். நீ பயப்படாதே, நான் உன்னோடு இருக்கிறேன். ನಮ್ಮೊಟ್ಟಿಗಿರುವಂತ ದೇವರು ಭಯಪಡಬೇಡ ಎಂಬುದಾಗಿ ನಮ್ಮನ್ನ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಯಾವುದಕ್ಕೂ ನಾವು ಭಯಪಡಬಾರದಂತೆ. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ಯಾವುದನ್ನು ನೋಡಿ ದಿಗ್ಭ್ರಮೆಗೊಳ್ಳದೇ ಬೇಡ. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಖಂಡಿತ ಬಲಪಡಿಸುತ್ತೇನೆ. ನಾನೇ ನಿನ್ನನ್ನ ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಮಾಡುತ್ತೇನೆ, ನಿನಗೆ ಸಹಾಯವನ್ನ ಕೊಡುತ್ತೇನೆ. ಆಮೇಲೆ ನನ್ನ ಧರ್ಮದ ಬಲಗೈಯನ್ನ ಆಧಾರ ಮಾಡುತ್ತೇನೆ. ನಮಗೆ ಆಧಾರವಾಗಿ ಆತನ ಧರ್ಮದ ಬಲಗೈಯನ್ನು என் நீதியின் வலகரத்தினாலே உங்களை தாங்குவேன் என்று கர்த்தர் சொல்கிறார். அல்லேலூயா. அதனால எதை குறித்து ಭಯಪಡೋದು ಬೇಡ, ಯಾವುದನ್ನು ಕುರಿತು ಭಯಪಡೋದು ಬೇಡ. ಯಾಕಂದ್ರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. அல்லேலೂಯಾ. ಒಂದು ವರ್ಷಕ್ಕೆ ಎಷ್ಟು ದಿನ? 365. அல்லேಲೂಯಾ. ದೇವ್ರು ಹೇಳ್ತಾರೆ 366 ದಿನನೂ ಭಯಪಡಬೇಡ ಅಂತೇಳಿ. 6:36. ಅಲ್ಲೇಲೂಯಾ. ಒಂದಿನ ಎಕ್ಸ್ಟ್ರಾ ಬರುತ್ತೆ 4 ವರ್ಷಕ್ಕೊಂದ್ಸಲ. ಅಲ್ಲೆಲ್ಲ ಹೇಳ್ರಿ, ಆ ಒಂದಿನಾನು ನೀನು ಭಯಪಡಬೇಡ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾರೆ. ಅದರಿಂದ ನಾವು ಭಯಪಡದಂತೆ ನಾವು ಇರಬೇಕೆಂಬುದೇ ಆತನ ಚಿತ್ತವಾಗಿ. ನೀ ಭಯಪಡಾದೆ, ನಾವು ನೋಡಿ ಇರುಕ್ರೆ ನಿನ್ನೊಟ್ಟಿಗಿದ್ದೇನೆ, ಭಯಪಡಬೇಡ. ಪರೀಕ್ಷೆನ ಭಯಪಡಬೇಡ, ಸಾಲನ ಭಯಪಡಬೇಡ, ರೋಗನ ಭಯಪಡಬೇಡ, ಬಲಹೀನತೆನ ಭಯಪಡಬೇಡ, ಶತ್ರುವ ಭಯಪಡಬೇಡ. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರು ಹೇಳ್ತಾರೆ, ನಾನೇ ನಿನ್ನೊಟ್ಟಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ಹಲ್ಲೆಲೂಯಾ. ನಾನೊಂದ್ಸಲ ನಾವು ಕಳವಳಗೊಳ್ತೇವೆ, ದಿಗ್ಭ್ರಮೆಗೊಳ್ತೇವೆ. ಆದ್ರೂ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಒಂದು ಸಮಯವನ್ನು ಬರೆದು, ಒಂದು ಸಮಯವನ್ನು 17ನೇ ಅಧ್ಯಾಯ 26ನೇ ವಾಕ್ಯವನ್ನು ಇವತ್ತು வாக்கியக்கோஸ்கர ஞாபக மாட்டிக்கொள்ளோம். அப்பொழுது தாவீது தன் அண்டையிலே நிற்கிறவர்களை பார்த்து, இந்த பெலிஸ்தரை கொன்று இஸ்ரவேலுக்கு நேரிட்ட நிந்தையை நீக்குகிறவனுக்கு என்ன செய்யப்படும்? ஜீவனுள்ள தேவனுடைய சேனைகளை நிந்திக்கிறதற்கு விருத்த சேதனம் இல்லாத இந்த பெலிஸ்தன் எம்மாத்திரம் என்றார். ದಾವೀದನು ಜೀವಸ್ವರೂಪನಾದ ದೇವರ ಸೈನ್ಯವನ್ನು 17:26. ದಾವೀದನು ಜೀವಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಷ್ಟಿಯನು ಎಷ್ಟರವನು ಇವನನ್ನು ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನು ತೆಗೆದುಹಾಕುವವನಿಗೆ ಸಿಕ್ಕುವುದೇನೆಂದರೆ ಹಲ್ಲೆಲೂಯಾ.
ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಜೀವ ಸ್ವರೂಪನಾದ ದೇವರನ್ನ ನಿಂದಿಸುವರ್ನ ಇಲ್ಲಿ ಒಬ್ಬ ಹುಡುಗ ಮಾತನಾಡ್ತಾನೆ. ಯಾರು ಕರೀತಾರಪ್ಪ, ಗಾಡಿ ಇಟ್ಟಿದ್ರ ರೋಡಲ್ಲಿ, ಯಾರು ಕಾರ್ ನಿಲ್ಸಿರೋದು ರೋಡ್ ಸೈಡಲ್ಲಿ? ಕಾರು ಆಟೋನು ಬರ್ತಾ ಕರೆಕ್ಟಾಗಿ ನಿಲ್ಸ್ಬಾರ್ರಪ್ಪ, ಅವರೆಲ್ಲ ಬಂದು ನಮಗೆ ಹೇಳ್ಬಾರ್ದು. ಅಲ್ಲೆಲ್ಲಿ ಹೇಳ್ರಿ, ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡ್ರಿ, ಒಂದು ಧೈರ್ಯವನ್ನ ಕುರಿತು ನಾವಿಲ್ಲಿ ದೇವರ ವಾಕ್ಯದ ಹೆದರಬೇಡ ಅನ್ನೋ ಒಂದು ಮಾತನ್ನ ಒಂದು ಚಿಕ್ಕ ಯವನಸ್ಥನು ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಗೋಲ್ಯಾತನೆಂಬ ಒಬ್ಬ ಮನುಷ್ಯನು ದೇವ ಸ್ವರೂಪರಾದ ದೇವರ ಮಕ್ಕಳನ್ನ ಹೀಯಾಳಿಸುವುದನ್ನ, ದೇವರ ಸೈನ್ಯವನ್ನ ಹೀಯಾಳಿಸುವುದನ್ನ ಅವನು ಕೇಳಿ ಅವನಲ್ಲಿ ಒಂದು ಆ ದೇವರ ಒಂದು ಏನಂದ್ರೆ ಭಯಪಡಬೇಡ ಅನ್ನೋ ಭಯವಿಲ್ಲದಂತ ಒಂದು ಜೀವಿತವನ್ನ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಈ ಸುನ್ನತಿಯಿಲ್ಲದ ಫಿಲಿಷ್ಟಿಯವನು ಎಷ್ಟರವನು ನಮ್ಮ ದೇವರನ್ನ ಕೇವಲ ಮಾತಾಡ್ತಾನ, ನಮ್ಮ ದೇವರಿಗೆ ವಿರೋಧವಾಗಿ ಮಾತಾಡ್ತಾನ. ಇವನು ಎಷ್ಟವನು ನಮ್ಮ ದೇವ್ರ ಬಗ್ಗೆ ಮಾತಾಡೋದಕ್ಕೆ. ಹಲ್ಲೆಲೂಯಾ. ಇವನು ಎಷ್ಟವನು. ಅದೇ ನಮಗೆ ನೋಡ್ರಿ, ಯೇಸುವಿನ ಬಗ್ಗೆ ಕೇವಲ ಮಾತಾಡಿದ್ರೆ ನಾವು ತಲೆ ಬಗ್ಗಿಸ್ಕೊಂಡ್ಬಂದ್ಬಿಡ್ತೀವಿ. ದೇವ್ರ ಬಗ್ಗೆ ಮಾತಾಡ್ತೀವಿ, ಯಾಕೆ ಮಾತಾಡ್ತೀವಿ ಅಂತ ನಾವು ಯಾರೂ ಕೇಳೋದಿಲ್ಲ. ಹಲ್ಲೆಲೂಯಾ. ನಾವು ಹೊಂದಿರೋ ಅಭಿಷೇಕ ಅಂಥದ್ದು ಎದುರು ಪೊಕ್ಕಳ ಅಭಿಷೇಕ. ಹಲ್ಲೆಲೂಯಾ. ನಾವೆಲ್ಲ ಎದುರ್ಕೊಂಡು ಯಾರು ಏನು ಮಾಡಿಬಿಡ್ತಾರೋ, ಯಾರು ಜೀವ ತೆಗೆದುಬಿಡ್ತಾರೋ, ಎಲ್ಲಿ ಏನಾಗ್ಬಿಡುತ್ತೋ ಭಯ. ಯಾರೇನ நம்மளை சாவடிச்சிடுவாங்களா, கொலை பண்ணிடுவாங்களா, ಭಯ. ಅಮ್ಮ ಮಗನ ಸ್ವಲ್ಪ ಹಲ್ಲೆಲೂಯಾ. ಭಯ ನಮಗೆ. ಯಾಕಂದ್ರೆ ನಾವು ಹೊಂದಿರೋ ಅಭಿಷೇಕ ಅಂತದ್ದು ಭಯ ಅಭಿಷೇಕ. ಯಾರೇನು ಅಂದ್ಬಿಡ್ತಾರೋ, ಯಾರು ಕೇವಲ ಮಾತಾಡ್ತಾರೋ. ಅಲ್ಲಿ ಇಲ್ಲೊಬ್ಬನು ಹೇಳ್ತಾನೆ, ದಾವೀದನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಈ ಸುನ್ನತಿಯಿಲ್ಲದ ಈ ಫಿಲಿಷ್ಟಿಯರವನು ಎಷ್ಟರವನು. ನಮ್ಮ ದೇವ್ರ ಬಗ್ಗೆ ಮಾತಾಡಕ್ಕೆ ಇವನು ಏನು ಯೋಗ್ಯತೆ ಇದೆ? ಏನು ಯೋಗ್ಯತೆ ಇದೆ? ನಮ್ಮ ದೇವ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲ ಬೇರೆಲ್ಲ ಎದುರ್ಕೊಂಡಿದ್ದಾರೆ, ನಡುಗ್ತಾ ಇದ್ದಾರೆ. ಅಭಿಷೇಕಿಸಲ್ಪಟ್ಟಂತ ದಾವೀದನು, ಅಭಿಷೇಕಿಸಲ್ಪಟ್ಟ ದಾವೀದ ಎದುರ್ತು ಬೇಸರ ಎದುರಿಸಿ ಮಾತಾಡ್ತಾರೆ. ಹಲ್ಲೆಲೂಯಾ. ಇವಾಗ ಯಾರಾದ್ರೂ ನಮ್ಮ ಚರ್ಚಿಗೆ ಬಂದು ಗಲಾಟೆ ಮಾಡೋದನ್ನ ಇಟ್ಕೊಳ್ರಿ. ಈಗ ನಮಗೆ ಯಾಕಪ್ಪ, ನಾಳೆ ದಾರಿಯಲ್ಲಿ ಹೋಗಬೇಕಾಗತ್ತೆ, ಅಂಗಡಿಗೆ ಹೋಗ್ಬೇಕಾಗತ್ತೆ, ಅಲ್ಲಿ ಹೋಗ್ಬೇಕಾಗತ್ತೆ. ಏನಾದರೂ ಮಾಡಿದ್ರೆ ಏನೋ ಪಾಸ್ಟಿಗೆ ಬೈಕೊಂಡು ಹೋಗ್ಲಿ, ಪಾಸ್ಟಿಗೆ ಹೊಡ್ಕೊಂಡು ಹೋಗ್ಲಿ ಹಂಗಂತಿದ್ದೀರಾ? ಹಲ್ಲೆಲೂಯಾ. ಎದುರಿಸಿ ನಿಲ್ಲು ಶೈತಾನ, ಓಡಿ ಹೋಗು. ದಾವೀದನು ಅವನು ಪೊಕ್ಕಳ ಥರ ಇದ್ದಿದ್ರೆ ಗೋಲಿಯಾತನು ಅವರಿಗೆ ಸರ್ವನಾಶ ಮಾಡಿಬಿಡ್ತಿದ್ದ. ದೇವರ ಅಭಿಷೇಕ ಹೊಂದಿದಂಥವ್ರು ನಾವು. ಈ ಕಾಂಜಿ ಪೀಂಜಿ ಪೂಚಾಟಿಗೆಲ್ಲ ನಾವು ಎದುರವರಲ್ಲ ಅಂಥೇಳಿ. ಹಲ್ಲೆಲೂಯಾ. ಯಾಕಂದ್ರೆ ಭಯಪಡಬೇಡ, ನಾನೇ ಭಯಪಡದೆ ಇರಕ್ಕೆ ಕೇಳಿ ದೇವ್ರು ನಮಗೆ ಆಜ್ಞಾಪಿಸಿದ್ದಾರೆ. ಅದರಿಂದ ಈ ದಾವೀದನು ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಇವನನ್ನ ಕೊಂದು ಇಸ್ರಾಯೇಲರಿಗೆ ಬಂದ ನಿಂದನೆಯನ್ನ ನಾನು ತೆಗೆದಾಕ್ತೇನೆ. ಹಲ್ಲೆಲೂಯಾ. ಇವನ ಕೊಲ್ಲೋದು ಮಾತ್ರ ನಾನು ಬಿಡೋದಿಲ್ಲ. ನಮ್ಮ ದೇವರ ಸೈನ್ಯವನ್ನ ಹೀಯಾಳಿಸುವಂತ ಇಂಥವನನ್ನ ನಾನು ಬಿಡೋದಿಲ್ಲ. ಹಲ್ಲೆಲೂಯಾ. ಜೀವನುಳ್ಳ ದೇವನುடைய ಸೇನೆಗಳ ನಿಂದಿக்கிறவன விருத்த சேதனமில்லாத ಇವನು ಬೆಲಿಸ್ತಾನೆ. ಹಲ್ಲೆಲೂಯಾ. ಅವ ಏಮಾತಿರುವನು, ಅವನು ಎಷ್ಟರವನು, ನಮ್ಮ ದೇವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ದೇವ್ರ ಬಗ್ಗೆ ಹೇಳಿಸ್ತಾನೆ. ಅದರಿಂದನೇ ದಾವೀದನಿಗೆ ದೇವ್ರು ಹೇಳ್ತಾರೆ, ನನ್ನ ಹೃದಯಕ್ಕೆ ಒಪ್ಪುವಂತ. ಹಲ್ಲೆಲೂಯಾ. ತನ್ನ ದೇವರನ್ನು ಅವನು ಬಿಟ್ಟು ಕೊಡದೇ ಇರೋದ್ರಿಂದ, ದೇವರ ಸೈನ್ಯವನ್ನ ಎದುರಿಸುವಾಗ ಅವನು ಬಿಟ್ಟು ಕೊಡದೆ ಧೈರ್ಯವಾಗಿ ಮಾತನಾಡಿದ್ದನ್ನ ದೇವರಿಗೆ ಸಂತೋಷ, ಆತ್ಮನು ಸಂತೋಷ ಪಡ್ತಾ ಇದೆ. ನನ್ನ ಹೃದಯಕ್ಕೆ ಒಪ್ಪುವಂತ ದಾವೀದನು ಎಂಬುದಾಗಿ ದಾವೀದನನ್ನ ದೇವರು ಆಶ್ವಾಸೋದಕ್ಕೆ ಕಾರಣ ಏನಂದ್ರೆ, ಅವನಲ್ಲಿ ತನ್ನ ದೇವರ ಸ್ಥಾನವನ್ನ, ದೇವರ ಮಹಿಮೆಯನ್ನ, ದೇವರ ಗೌರವವನ್ನ ಅವನು ಬಿಟ್ಟು ಕೊಡದೆ ದೇವರಿಗಾಗಿ ಎದುರಿಸಿ ನಿಲ್ಲಿಸಿದಂತ ಒಂದು யவனஸ்தன். தாவீது கர்த்தருக்கு விரோதமா பேசுகிறவனுக்கு விரோதமாய் நின்று ஏமாத்திரவன் எங்க யாரு பேசுறான்? ஜீவனுள்ள தேவனுடைய சேனைகளை நிந்திக்கிறதற்கு இந்த விருத்த சேதனம் இல்லாத பெலிஸ்தன் ஏமாத்திரம் ಎಷ್ಟರವನು ಇವನು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ.
ಅದರಿಂದಾನೇ ಅವನ ಧೈರ್ಯ ನೋಡ್ರಿ, ಅವನ ವಿಶ್ವಾಸ ನೋಡ್ರಿ. ಅವನ ಚಿಕ್ಕ ವಯಸ್ಸಿಂದಲೇ ಇವನು ಯುದ್ಧ ಶೂರ. ಗೊಲಿಯಾತನು 7 ಅಡಿ 8 ಅಡಿ ಉದ್ದ ಮನುಷ್ಯ, ತಿಡಗಾತ ಬೆಟ್ಟದಂತಿದ್ದ ಮನುಷ್ಯ. ದಾವೀದನಿಗೆ ಅವನಿಗೆ ಯುದ್ಧ ಬರುವಂತ ಸಮಯ. ಹಲ್ಲೆಲೂಯಾ. ಒಂದೇ ಒಂದು ವಿಶ್ವಾಸ, ದೇವರ ಸೈನ್ಯವನ್ನ, ಜೀವಸ್ವರೂಪನಾದ ದೇವರನ್ನ ವಿರೋಧಿಸುವಂತಕ್ಕೆ ಇವನು ಎಷ್ಟರವನು. ಹಲ್ಲೆಲೂಯಾ. ಸುನ್ನತಿ ಇಲ್ಲದ ಈ ಫಿಲಿಷ್ಟಿಯನು ಎಷ್ಟರವನು. ಇವನನ್ನ ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನ ತೆಗೆದ. ಧೈರ್ಯ ನೋಡ್ರಿ. ಹಲ್ಲೆಲೂಯಾ ಹೇಳ್ರಿ. ದೇವ್ರ ಮಕ್ಕಳಂದ್ರೆ ನಮಗೆ ಧೈರ್ಯ ಬೇಕು. ನಾವು ಭಯಪಡೋರಲ್ಲ. ಹಲ್ಲೆಲೂಯಾ. ಸತ್ರು ದೇವರಿಗಾಗಿ, ಬದುಕಿದ್ರು ದೇವರಿಗಾಗಿ. ನಮ್ಮ ಜೀವನ ಯಾವತ್ತಿದ್ರು ಸಾವೆ. ಹಲ್ಲೆಲೂಯಾ ಹೇಳ್ರಿ. ರಾತ್ರಿ ಸೊಯ್ಯ ಅಂತ ಬಂದೊಂದು ಬಾಂಬ್ ಟಬಕಂತ ಬಿತ್ತಪ್ಪ ಭದ್ರಾವತಿಯಲ್ಲಿ. ನಾವು ಯಾರೇ ಇರಲ್ಲ ಬೆಳಕರಿಯೋದ್ರೊಳಗೆ. ಹಲ್ಲೆಲೂಯಾ. ಆದರೆ ಕಾಯುವ ದೇವರು ನಮ್ಮನ್ನ ಕಾಯ. ಇಷ್ಟಾರನ್ನು ಕಾಯುವತ್ತು ತೂಕಡಿಸುವುದಿಲ್ಲ. ನಮ್ಮನ್ನು ಕಾಯೋ ದೇವರು ತೂಕಡಿಸುವುದಿಲ್ಲ, ನಿಂದಿರಿಸುವುದಿಲ್ಲ. ನಾವು ಭಯಪಡದವರಾಗಿ. ಹಲ್ಲೆಲೂಯಾ. ದಾವೀದನ ನೋಡ್ರಿ, ದೇವರು ಮೆಚ್ಚಿಸಿಕೊಳ್ಳೋದಕ್ಕೆ ಕಾರಣ ಏನಂದ್ರೆ ಅವನಿಗೆ ಎಂಥ ವಿಶ್ವಾಸ, ಎಂಥ ನಂಬಿಕೆ. ಈ ಸುನ್ನತಿ ಇಲ್ಲದಂತ ಈ ಫಿಲಿಷ್ಟನು ಎಷ್ಟರವನು. ಒಂದು ಸಮಯ 14:36 ಓದ್ರಿ. 17. ನಿನ್ನ ಸೇವಕನಿಗೆ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯನಿಗೂ ಆಗಬೇಕು. அந்த சிங்கத்தையும் அந்த கரடியையும் 1 சாமுவேல் 17:36. அந்த சிங்கத்தையும் அந்த கரடியையும் உம்முடைய அடியானாகிய நான் கொன்றேன். விருத சேதனம் இல்லாத இந்த பெலிஸ்தனே அவைகளில் ஒன்றை போல இருப்பான். அவன் ஜீவனுள்ள தேவனுடைய சேனைகளை நிந்தித்தானே என்றான். ஆமென். ಜೀವನುಳ್ಳ ದೇವನ ಸೇನೆகளை ನಿಂದಿದ್ದಾನೆ. ಹಲ್ಲೆಲೂಯಾ. ಇವಾಗ ಓದ್ರಿ ಕನ್ನಡದಲ್ಲಿ. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಲ್ಲಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯನಿಗೂ ಆಗಬೇಕು. ಹಲ್ಲೆಲೂಯಾ. ನಾನು ಕಾಡಲ್ಲಿ ಕುರಿ ಮೇಯಿಸ್ತಿದ್ದಾಗ, ಆಡುಗಳು ಕುರಿಗಳನ್ನ ಮೇಯಿಸ್ತಿರುವಾಗ ಒಂದ್ಸಲ ಸಿಂಹ ಬಂತು, ನನ್ನ ಕುರಿಯನ್ನು ಕಚ್ಕೊಂತು. ನಾನು ಬಿಡ್ಲಿಲ್ಲ, ಹೋಗಿ ಆ ಸಿಂಹಕ್ಕೆ ಓಡದಿ ಅದ್ರ ಬಾಯಲ್ಲಿರೋ ನನ್ನ ಕುರಿ ಮರಿಯನ್ನ ಕಿತ್ಕೊಂಡ್ಬಂದೆ. ಹಲ್ಲೆಲೂಯಾ ಹೇಳ್ರಿ. ಕರಡಿ ಒಂದ್ಸಲ ಹಂಗೆ ನಮ್ಮ ಕುರಿ ಮರಿಗಳನ್ನ ಎತ್ಕೊಂಡು ಹೋಯ್ತು. ಅದನ್ನು ಹೊಡೆದು ನಾನು ಸಾಯಿಸ್ದೆ. ಇವನೆಷ್ಟು ಸಿಂಹಕ್ಕಿಂತ ಫಿಲಿಷ್ಟಿಯನು ದೊಡ್ಡವನ? ಇವನೆಷ್ಟರವನು ಎಂಬುದಾಗಿ ಇಲ್ಲಿ ದಾವೀದನು ಹೇಳುವಂತ ಮಾತನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದರದೇ ಸಿಂಹಕ್ಕೂ ಕರಡಿಗೂ ಆದ ಗತಿಯನ್ನೇ ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯನಿಗೆ ಆಗಬೇಕು. ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸು. ಹಲ್ಲೆಲೂಯಾ. ಈ ಫಿಲಿಷ್ಟಿಯನ ಕೈಯಿಂದ ನನ್ನನ್ನು ತಪ್ಪಿಸ್ತಾರೆ. ಧೈರ್ಯ, ಅವಿಶ್ವಾಸ. ಹಲ್ಲೆಲೂಯಾ. ತನ್ನ ದೇವರ ಬಗ್ಗೆ ಅವನು ಮಾತನಾಡುವಂಥ ಮಾತನ್ನ ಕೇಳಿ ಅವನು ಕುದೀತಾನೆ. ನಮ್ಮ ದೇವ್ರ ಬಗ್ಗೆ ಮಾತಾಡ್ತಾರೆ. ನಾನು ಸಿಂಹದ ಕೈಯಲ್ಲಿ ತಪ್ಪಿಸಿದಂಥ ಉಗುರಿನಿಂದ ತಪ್ಪಿಸಿದ ದೇವರು, ಕರಡಿಯ ಉಗುರಿನಿಂದ ತಪ್ಪಿಸಿದಂಥ ದೇವರು ಈ ಕೊಲಿಯಾತನಿಂದ ನನ್ನನ್ನು ತಪ್ಪಿಸ್ತಾರೆ. ಹಲ್ಲೆಲೂಯಾ. ಭಯಪಡಬೇಡ್ರಿ. ಬರುವಂತ ಎಲ್ಲ ಹಲ್ಲೆಲೂಯಾ ಹೇಳ್ರಿ. ಯಾಕೆ ಭಯಪಡಬೇಡ? ಕೊರೋನಾ ಕಾಲದಲ್ಲಿ ನಮ್ಮನ್ನ ಅದ್ಭುತ ರೀತಿಯಲ್ಲಿ ಕಾದಂತ ದೇವರು. ಹಲ್ಲೆಲೂಯಾ. ಎಷ್ಟು ಅದ್ಭುತವಾಗಿ ನಮ್ಮನ್ನು ನಡೆಸ್ತಿಲ್ರಿ. ನಮ್ಮ ಸಭೆಯಲ್ಲಿ ಒಂದಾದರೂ ಎಣಿಸಿ ನೋಡಿದಾಗ ಏನಿಲ್ವಂತೆ, ಒಬ್ಬರನ್ನ ನಾವು ಕಳ್ಕೊಳ್ಳಿಲ್ಲ. ಹಲ್ಲೆಲೂಯಾ ಹೇಳ್ರಿ. ಕೊರೋನಾವಲ್ಲ ஒரு ವಿಶ್ವಾಸ ನಾವು ಎಳೆದು போல. ಹಲ್ಲೆಲೂಯಾ ಹೇಳ್ರಿ. ಯಾಕಂದ್ರೆ ಕಾಯುವುದು ನಮ್ಮ ವಿಶ್ವಾಸದಿಂದ, ನಂಬಿಕೆಯಿಂದ ಮಾಡಿದಂಥ ಆ ಪ್ರಾರ್ಥನೆಗಳು, ಆ ಭಯ, ಭಕ್ತಿ, ವಿಧೇಯತೆಯಿಂದ ನಮ್ಮನ್ನು ಕಾದ್ರೆ ಇನ್ನು ಮುಂದೇನು ನಮ್ಮನ್ನ ಕಾಯ್ತಾರೆ. ಹಲ್ಲೆಲೂಯಾ ಹೇಳ್ರಿ.
இதுக்கு மேலே நம்மளை காக்கிற தேவன். எதை குறித்து பயப்படாத, ಯಾವುದನ್ನ ಕುರಿತು ಚಿಂತಿಸಬೇಡ್ರಿ, ಭಯಪಡಬೇಡ್ರಿ. ಗೋಲಿಯಾತನ, ಪಾಪನ, ಶಾಪನ, ರೋಗನ, ಬಡತನನ, ದರಿದ್ರನ, ಸಾಲನ ಎಲ್ಲ ಬಗೆಹರಿಸೋ ದೇವ್ರು ನಮ್ಮ ದೇವ್ರು. ಅಲ್ಲೆಲ್ಲಿ ಹೇಳ್ರಿ. ಅದರಿಂದ ಅವು ನಮ್ಮನ್ನು ಜಯಿಸಕ್ಕೆ ಸಾಧ್ಯನೇ ಇಲ್ಲ. ಜಯಿಸ್ದಂಗೆ ಆಗತ್ತೆ, ಆದ್ರೆ ಜಯಿಸಕ್ಕಾಗಲ್ಲ. ಗೋಲಿಯಾತನ ಓಡು ಬರ್ತಾನೆ ದಾವೀದನ ಮುಂದೆ. ಅವನು ನೋಡಿದ್ರೆ ಆ ನಾಡಿ ಹತ್ರ ಇದ್ದಾನೆ, ದಾವೀದನ ಈಟೆ ಇಟ್ಟಿದ್ದಾನೆ. ಅಲ್ಲಿಗೆ ಹೆಂಗಿರುತ್ತೆ ಪರಿಸ್ಥಿತಿ? ದಾವೀದನೇನಾದ್ರೂ ಆ ಟೈಮಲ್ಲಿ ಒಂದು ಭಯ ಪಟ್ಟಿದ್ರೆ ಅವನು ಅಲ್ಲಿಂದ ಓಡೋಗ್ತಿದ್ದ, ಇಲ್ಲ ಒಂದೇ ಓಡೋದಕ್ಕೆ ಸತ್ತೋಗ್ಬಿಡ್ತಿದ್ದ. ದೇವರ ಮೇಲೆ ಇಟ್ಟಂತ ನಂಬಿಕೆ, ಆ ದೇವರ ಮೇಲೆ ಇಟ್ಟಂತ ವಿಶ್ವಾಸ, ಹಲ್ಲೆಲೂಯಾ, ಜೀವ ಸ್ವರೂಪನಾದ ದೇವರ ಮೇಲೆ ಇಟ್ಟಂತ ನಂಬಿಕೆ. ನಮ್ಮ ದೇವರು ನಿನ್ನೆ ಇವತ್ತು ನಾಳೆ ಎಂದು ಮಾರ್ಪಡಂತೆ ಜೀವಿಸುವ ಆತನು. ಹಲ್ಲೆಲೂಯಾ ಹೇಳ್ರಿ. ನಾವು ಜೀವಿಸೋ ದೇವರನ್ನು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಅದರಿಂದ ದಾವೀದನನ್ನು ಯಾಕೆ ದೇವರು ಮೆಚ್ಚಿದ್ರು ಅಂತ ಹೇಳಿದ್ರೆ, ಆತನಲ್ಲಿ ಅಂತ ವಿಶ್ವಾಸವಿತ್ತು, ಅಂಥ ನಂಬಿಕೆ ಇತ್ತು, ಅಂಥ ಧೈರ್ಯವಿತ್ತು, ಭಯವಿರಲಿಲ್ಲ. ಹಲ್ಲೆಲೂಯಾ. ಸಿಂಹದ ಉಗುರಿಗೂ ಕರಡಿಗಳ ಉಗುರಿಗೂ ನನ್ನ ತಪ್ಪಿಸಿ ಕಾಪಾಡಿದಂಥ ದೇವರು ಈ ಗೋಲಿಯಾತನ ಕೈಗೂ ತಪ್ಪಿಸುವರೆಂಬ ವಿಶ್ವಾಸ, ಆ ನಂಬಿಕೆ ನಮ್ಮನ್ನ ಕಾಯ್ತಾರೆ, ನನ್ನನ್ನು ಕಾಯ್ತಾರೆ. ಅಂತ ಪರಿಸ್ಥಿತಿನೇ ಇವನಿಗೂ. ಅಲ್ಲೆಲ್ಲಿ ಹೇಳ್ರಿ. ಹಾಗೆ ಸೈತಾನಿಗೆ ಅಂತ ಪರಿಸ್ಥಿತಿನೇ. ನಮಗಿರೋದವಾಗಿ ಗರ್ಜಿಸುವ ಸಿಂಹದ ಪಾದದಲ್ಲಿ ನಮ್ಮನ್ನ ಈ ಹಿಂಸೆ ಪಡಿಸುವಾಗ, ವೇದನೆ ಪಡಿಸುವಾಗ, ದುಃಖ ಪಡಿಸುವಾಗ, ನಿಂದೆ ಪಡಿಸುವಾಗ, ಹಲ್ಲೆಲೂಯಾ, ಜೀವಸ್ವರೂಪನಾದ ದೇವರು ನಮ್ಮ ಜೊತೆಗಿದ್ದಾರೆ. ಆತ ನಮ್ಮೊಟ್ಟಿಗಿದ್ದಾರೆ. ಸತ್ತು ಮೃತ್ಯುಂಜಯನಾಗಿದ್ದಿ ನಿನ್ನೆ ಇವತ್ತು ನಾಳೆ ಎಂದು ಮಾರ್ಪಡದಾಗಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಅದರಿಂದ ದೇವರು ವಾಕ್ಯ ಕೇಳುತ್ತೆ, ಆತನು ಹಲ್ಲೆಲೂಯಾ, ಆ ನಂಬಿಕೆ, ಆ ವಿಶ್ವಾಸ ನೋಡ್ರಿ ಅವನಲ್ಲಿ ಅಂತ ಅಪಾರವಾದ ನಂಬಿಕೆ. ಅದೇ 17ನೇ ಅಧ್ಯಾಯ 46ನೇ ವಾಕ್ಯ ಓದೋಣ. 17:46. கர்த்தர் உன் என் கையில் ஒப்பு கொடுப்பார். சரி, இப்ப படி. இன்றைய தினம் கர்த்தர் உன்னை என் கையில் ஒப்பு கொடுப்பார். நான் உன்னை கொன்று உன் தலையை உன்னை விட்டு வாங்கி பெலிஸ்தருடைய பாளையத்தின் பிணங்களை இன்றைய தினம் ஆகாயத்து பறவைகளுக்கும் பூமியின் காட்டு மிருகங்களுக்கும் கொடுப்பேன். அதனால் இஸ்ரவேலின் தேவன் ஒருவர் உண்டு என்று பூலோகத்தார் எல்லாரும் அறிந்து கொள்வார்கள். ಹಲ್ಲೆಲೂಯಾ. ಆತನು ಈ ಹೊತ್ತು ಗಮನಿಸ್ರಿ, ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನನ್ನ ಕೈಗೆ ಒಪ್ಪಿಸಿ. ಇವನು ವಿಶ್ವಾಸ ನೋಡ್ರಿ. ಒಂದು ಬೆಟ್ಟನೇ ಬಂದು ಎದುರುಗಡೆ ನಿಂತಿದೆ. ಇವನು ಇಟೇಟ್ ಒಂದು ಮರ್ತರ ಕೊಂಬತರ ನಿಂತ್ಕೊಂಡು ಹೇಳ್ತಾನೆ, ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾನೆ. ಹಲ್ಲೆಲೂಯಾ. ದೇವರವನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಓದಪ್ಪ ಮುಂದೆ. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಸ್ಟಿಯರ ಸೈನ್ಯದ ಶವಗಳನ್ನು ಮೃಗಗಳಿಗೂ ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಆಮೆನ್. ಹಲ್ಲೆಲೂಯಾ. ನಾನು ನಿನ್ನನ್ನು ಕೊಂದು ತಲೆಯನ್ನು ಕಡಿದು ಫಿಲಿಸ್ಟಿಯರ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆ. ಹಲ್ಲೆಲೂಯಾ. ಆ ದೇವರ ಬಲದಿಂದ, ಆ ದೇವರ ಮೇಲೆ ಇಟ್ಟಂತ ನಂಬಿಕೆಯಿಂದ ಗೋಲಿಯಾತನ ದೇವರು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದೇ ಕಡಿ ನಿನ್ನ ತಲೆಯನ್ನು ಕಡಿದು ನಿನ್ನ ಶರೀರ ಬೇರೆ ಮಾಡಿ ಆಕಾಶ ಪಕ್ಷಿ ಮೃಗಗಳಿಗೂ ನಿನಗೆ ಆಹಾರವಾಗಿ ಕೊಡ್ತೇನೆ. ವಿಶ್ವಾಸ. ಹಲ್ಲೆಲೂಯಾ. ಏನೇಳ್ರಿ, ಅವನ ನಂಬಿಕೆ, ಅವನಂತ ಧೈರ್ಯ. ಹಲ್ಲೆಲೂಯಾ ಹೇಳ್ರಿ. ನಾವಾಗಿದ್ರೆ ಧೈರ್ಯಗೆಟ್ಟು ಹೋಗ್ತಾ ಇದ್ವಿ. ಅವ್ರ ಅಣ್ಣ ತಮ್ಮದ್ರೆಲ್ಲ ಧೈರ್ಯಗೆಟ್ಟಿದ್ರು. ಅವ್ನು ಕೂಡ ಬರೆದ ಉಡன்பಡಿಕೆ ಅಣ್ಣಮಾರೆಲ್ಲ ಒಂದು ದಿನ 19 ಭಯಂದು ನಡುಗಿ ಸೌಲನ ಜೊತೆಗೆ ಎಲ್ಲರೂ ಎದುರಿ ನಡುಗಿ ಇಬ್ಬರು ಹಂಗೆ ಭಯದಲ್ಲಿ ಕೈಕಾಲ ನಡ್ಕೋಗ್ತಾ ಇದ್ರು. ಅವ್ನು ದಿನ ಬಂದು ಕೂಗ್ತಾ ಇದ್ದ, ಬರ್ರ ನಿಮ್ಮಲ್ಲಿ ಯಾರಾದ್ರೂ ಒಬ್ರು.
ನಾನು ಗೆದ್ರೆ ನಮ್ಮ ಕಡೆ ಎಲ್ಲ ನಿಮಗೆ ಸರೆಂಡರ್, ನೀವು ಸೋತ್ರೆ ನಿಮ್ಮ ಕಡೆ ಎಲ್ಲ ನಮಗೆ ಸರೆಂಡರ್ ಆಗ್ಬೇಕಂತ. ಅವ್ನು ಬಂದ ಅಂದ್ರೆ ಎಲ್ಲರಿಗೂ ಭಯ. ಹಲ್ಲೆಲೂಯಾ. ಅದು ದೇವರೊಬ್ಬನೇ ಎಬ್ಬರಿಸ್ತು, ದಾವೀದನನ್ನೇ ಎಬ್ಬರಿಸ್. ಅದೇ ರೀತಿ ನಮ್ಮನ್ನ ದೇವರು ಎಬ್ಬರಿಸಿದ್ದಾರೆ. ಹಲ್ಲೆಲೂಯಾ. ಯಾವುದಕ್ಕೆ ಹೆದರಬೇಡ, ಯಾವುದಕ್ಕೂ ಗರ್ಜನೆಗಲ್ಲ ಪುಕ್ಷಟೆ, ಲೆಕ್ಕಕ್ಕಿಲ್ದೆ ಗರ್ಜನೆಗೆ, ಲೆಕ್ಕಕ್ಕಿಲ್ದೆ ಕೂಗಾಟಕ್ಕೆ ನಾವೇನು ಹೆದರೋದು ಬೇಡ. ಯಾಕಂದ್ರೆ ದಾವೀದನು ಅಂತ ಅಭಿಷೇಕವನ್ನು ಹೊಂದಿದ್ದ. ಹಲ್ಲೆಲೂಯಾ. ನಾವು ಅದೇ ರೀತಿ ಅಭಿಷೇಕಿಸಲ್ಪಟ್ಟವರೇ. ಅದರಿಂದ ನಮಗೆ ಗೊತ್ತಿಲ್ಲ ಭಯ ಪಡ್ಬೇಕು, ಹಲ್ಲೆಲೂಯಾ, ಭಯ ಇಲ್ಲದೆ ಇರ್ಬೇಕಂತೇಳಿ. ಯಾಕಂದ್ರೆ ನಮಗೆಲ್ಲ ಒಂದು ವಿಷಯ ಗೊತ್ತು, ಏನಂದ್ರೆ ಏಸು ಒಂದು ಕೆನೆ ಕೊಡಿದ್ರೆ ಇನ್ನೊಂದು ಕೆನೆ ಕೊಡು ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಅದರಿಂದ ಆ ಬ್ರದರ್ನ ಹೊಡ್ಕೊಂಡು ಹೋಗ್ಲಿ, ನಮ್ಗೆ ಯಾಕಪ್ಪ, ಅವನ ಕೆನ್ನೆಗೆ ತಾನೇ ಹೊಡಿತಾರೆ, ಇನ್ನೊಂದು ಕೆನ್ನೆ ಕೊಟ್ಕೊಂಡು ಹೋಗ್ಲಿ, ಇಲ್ಲ. ಹಲ್ಲೆಲೂಯಾ. ಆ ಪರಿಸ್ಥಿತಿಯ ಸಮಯದಲ್ಲಿ ಅವರನ್ನ ಸಹೋದರನಿಗೆ ಹೊಡೆತ ಬೆಳೆದಂತೆ ಮುಂದೆ ನಿಂತು ಅವರನ್ನ ಕಾದು ಬಿಡಿಸಿ ತರುವುದೇ ನಮ್ಮ ಕರ್ತವ್ಯ. ಹೊಡ್ಕೊಂಡು ಹೋಗ್ಲಿ ಅನ್ನೋ ಕಥೆ ಎಲ್ಲ ಇಲ್ಲ. ಹಲ್ಲೆಲೂಯಾ. ತಪ್ಪಿಸ್ಕೋಬೇಕು. ಸರ್ಪದಂತೆ ಜಾಣರಾಗಿಯೂ ಒದೆ ಅಂತ ಹೋದ್ರೆ ಒದೆ ತಿಂತೇನೆ. ತಪ್ಪಿಸ್ಕೋಬೇಕು, ಒದೆಯಿಂದ ತಪ್ಪಿಸ್ಬೇಕು. ಅಲ್ಲೆಲ್ಲ ಹೇಳ್ರಿ, ಹೆಂಗ ಅವರೇ ಪಾಸ್ ಬ್ರದರ್ ತಾನೇ ಹೊಡಿತಾರೆ ಹೊಡ್ಕೊಂಡು, ಆ ಶಿಷ್ಯಕ್ಕೆ ತಾನೇ ಹೊಡಿತಾರೆ ಹೊಡ್ಕೊಂಡು. ಎಲ್ರು ಒಟ್ಟುಗೂಡಿ ಎದುರಿಸಿ ನಿಲ್ರಿ, ಶೈತಾನ ಓಡಿ ಹೋಗು. ಹಲ್ಲೆಲೂಯಾ. ಹಂಗೆ ದಾವೀದನು ಎದುರಿಸಿ ನಿಲ್ದ. ಶೈತಾನ ಗೋಲಿಯಾತನ ತರ ಶೈತಾನ ನಿಂತಿದ್ದಾನೆ. ದಾವೀದನು ಒಂದು ಭಯಂಕರ ವಿಶ್ವಾಸ. ಇವತ್ತು ದೇವರು ನಿನ್ನನ್ನು ನನ್ನ ಕೈಗೊಪ್ಪಿಸಿದ್ದಾರೆ, ನಿನ್ನ ತಲೆಯನ್ನ ಬೇರೆ ಮಾಡಿ ಆಕಾಶ ಪಕ್ಷಿ ಮುಗುರುಗಳಿಗೆಲ್ಲ ನಿಮ್ಮ ಸೈನ್ಯದ ಮಾಂಸಗಳನ್ನ ತಿನ್ನೋದಕ್ಕೆ ಕೊಡ್ತೇನೆ ಅನ್ನೋ ಧೈರ್ಯ. ಹಲ್ಲೆಲೂಯಾ. ಅದರಿಂದಾನೇ ದೇವರು ದಾವೀದನನ್ನ ಮೆಚ್ಚಿದ್ರು. அதனால தான் தாவீது தேவன் ಮಹಿಮೆಪಡು ಅವರ ಘನ பண்ணினார். ಯಾಕಂದ್ರೆ ನಮ್ಮಲ್ಲಿ ಆ ಧೈರ್ಯ ವಿಶ್ವಾಸ ಇಲ್ಲದೆ ಹೋದ್ರೆ ಹಲ್ಲೆಲೂಯಾ ನಮ್ಮನ್ನು ಯಾರು ದೇವರು ಯಾವ ಕಾರಣಕ್ಕೂ ಮೆಚ್ಚಿಸ್ಕೊಳ್ಳಲ್ಲ. ಕುಕ್ಕಳ್ರನ್ನ ದೇವ್ರು ಯಾವಾಗ್ಲೂ ಹಲ್ಲೆಲೂಯಾ ಏನ್ ಮಾಡಲ್ಲ, ಘನಪಡಿಸಲ್ಲ. ದೇವರಿಗಾಗಿ ಎದುರಿಸಿ ನಿಲ್ಲುವರಾಗಿರ್ಬೇಕು, ಹೋರಾಡಿ ಗೆಲ್ಲುವವರಾಗಿರ್ಬೇಕು. ಸೈತಾನ್ನ ಬಲಗಳನ್ನ ಮುರಿಬೇಕು, ಸೈತಾನ್ನ ತಂತ್ರಗಳನ್ನ ಮುರಿಬೇಕು, ಸೈತಾನ್ನ ಕಾರ್ಯಗಳನ್ನ ಲಯ ಮಾಡಬೇಕು. ಸೈತಾನ ಬಲವಾದ ಕೋಟೆಯನ್ನ ಹಲ್ಲೆಲೂಯಾ ಯೇಸುವಿನ ನಾಮದಲ್ಲಿ ಅದನ್ನು ಮುರಿಯುವರಾಗಿ ಕಾಣಲ್ಪಡಬೇಕು. ಅದರಿಂದನೇ ದೇವರು ಹೇಳ್ತಾರೆ, ನನಗೆ ದಾವೀದನು ನನಗೆ ಒಪ್ಪುವಂತ ಮನುಷ್ಯ. ಹಲ್ಲೆಲೂಯಾ. ಯಾಕೆ ಒಪ್ಪುವಂತ ಮನುಷ್ಯ? ಧೈರ್ಯಶಾಲಿ ಅವನು ಹುಡುಗ. ಆದ್ರೂ ಒಂದು ಧೈರ್ಯ, ನನ್ನ ದೇವರನ್ನು ಹೇಳ್ಸಕ್ಕೆ ಇವನು ಯಾರು? ಇವನಂತೂ ಬಿಡಲ್ಲಪ್ಪ, ನಾನು ಬಿಡೋದೇ ಇಲ್ಲ. ಇವತ್ತಿವನು ಕೊಂದೇ ಕೊಲ್ತೀನಿ. ನಾನು ಜೀವ ಸ್ವರೂಪನಾದ ದೇವರನ್ನ ದಿಯಾಳಿಸಿದಂತ ಇವನನ್ನ ನಾನು ಬಿಡೋದಿಲ್ಲ. ಹಲ್ಲೆಲೂಯಾ. ಆ ವಿಶ್ವಾಸವನ್ನ ದೇವರು ನೋಡ್ತಾರೆ, ಅವನಲ್ಲಿದ್ದ ಆ ಧೈರ್ಯವನ್ನ. இன்னைக்கு விடவே மாட்டேன், இவனை கொல்லாத, இவன் தலையை வேற எடுக்காத விட மாட்டேன். விசுவாசம். ரெண்டாவது ಧೈರ್ಯ, ಭಯಪಡಾದ, ಭಯಮಿಲ್ಲದ ಒಂದು ಜೀವಿತ, ಭಯವಿಲ್ಲದಂತ ಒಂದು ಜೀವಿತವನ್ನ ದಾವೀದನು ಹೊಂದಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಇವತ್ತೇ ಇಂದ್ರಕ್ಕೆ ಕರ್ತರು ಎನ್ ಕೈಗೆ ಒಪ್ಪುಗೊಡುಪ್ಪ. ಖಂಡಿತ ದೇವರು ನನಗೆ ಒಪ್ಪಿಸ್ಕೊ. ಅದೇ ಹೊಡೆದ ದಾವೀದ. ಹಲ್ಲೆಲೂಯಾ. ಗೋಲಿಯಾತನ ದಬಾರ್ ಅಂತ ಬಿದ್ದ, ಕಡದ ಅವನ ತಲೆನ. ಎಲ್ಲರೂ ಬೈದರ್ಕೊಂಡು ಹೊಡೆದ್ರು, ಎಲ್ಲ ಕೊತ್ತರು, ಎಲ್ಲರನ್ನು ಕೊಲೆ ಕಡ್ದಾಕಿ ಹಲ್ಲೆಲೂಯಾ ಎಲ್ಲ ಸೈನ್ಯವನ್ನ ಅಲ್ಲಿ ನಶಿಸಿದರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದನೇ ಅದರಲ್ಲಿ ಆ ಧೈರ್ಯ, ಆ ವಿಶ್ವಾಸ, ಆ ನಂಬಿಕೆ ಹಲ್ಲೆಲೂಯಾ ಇದ್ದಿದ್ದರಿಂದ ದೇವರು ಹೇಳ್ತಾರೆ, ನನಗೆ ಮೆಚ್ಚುವಂತ ದಾವೀದ, ನನಗೆ ಒಪ್ಪುವಂತ ಮನುಷ್ಯ, ನನಗೆ ಒಪ್ಪುವಂತ ಮನುಷ್ಯ. ಸಮಯ ಬಂದಾಗ ಧೈರ್ಯಗೆಟ್ಟು ಕಂಗೆಟ್ಟು ಹೋಗದಂತೆ ಧೈರ್ಯವಾಗಿ ನಿಂತು ಹೋರಾಡಿದವನು, ಇಸ್ರಾಯೇಲ್ ಸೇನಾಧೀಶ್ವರನ ದೇವರ ನಾಮವನ್ನು ಉಳಿಸಿದವನು, ಇಸ್ರಾಯೇಲ್ ಜನರಿಗೆ ಬಂದಂತ ಆಪತ್ತಿನಿಂದ ಅವನು ಹೀಯಾಳಿಸಿದ ಹೀಯಾಳಿಗೆ ಅವನು ಜಯವನ್ನು ತಂದು ಕೊಟ್ಟಂತ ದಾವೀದ.
ಅಲ್ಲೇಲು ಹೇಳ್ರಿ, ಅಲ್ಲೇಲೂಯ. ಇವತ್ತು ನಮಗೆ ಹಂಗೆ ಸೈತಾನ ಎದುರಿಸ್ತಾನೆ, ಇನ್ನೇನು ಕಡ್ದೇ ಬಿಡ್ತೀನಿ, ಇನ್ನೇನು ತೆಗೆದೇ ಬಿಡ್ತೀನಿ ಅಂತ. ತೆಗಿಯೋಕ್ಕಲ್ಲ, ಆಗಲ್ಲ. ಅಲ್ಲೇಲೂಯ. ನಾವೇ ಅವನನ್ನು ತೆಗಿಯೋದು. ಪ್ರಾರ್ಥನೆ ಮೂಲಕ ಅವನ ಬಲಗಳನ್ನ, ಅವನ ಶಕ್ತಿಗಳನ್ನ ಎಲ್ಲ ಲಯ ಮಾಡಬೇಕು. ಅವನ ಕ್ರಿಯೆಗಳೆಲ್ಲ ಲಯವಾಗಬೇಕು ಯೇಸುವಿನ ನಾಮದಲ್ಲಿ. ಅಲ್ಲೇಲೂಯ. ಅದಕ್ಕೆ ದಾವೀದನ ದೇವರು ಮೆಚ್ಚಿ ಆತ ನನಗೆ ಒಪ್ಪುವಂತ ಮನುಷ್ಯ, ನನಗೆ ಒಪ್ಪುವಂತ ಮನುಷ್ಯ. ಅಲ್ಲೇಲೂಯ. ಅದರಿಂದ ದಾವೀದನ ಯಾಕೆ ದೇವರು ಮೆಚ್ಚಿದರಂದ್ರೆ ಉತ್ಸಾಹವುಳ್ಳವನು, ಧೈರ್ಯಶಾಲಿ, ಪ್ರಾಣಕ್ಕೆ ಭಯ ಪಡೆದವನು. ಗೋಲಿಯಾತನ ಕೈ ಸತ್ತೋಗ್ತೀನಿ ಅಂದ್ರೆ ಭಯನೇ ಇಲ್ಲ ಅವನಿಗೆ. ಗೋಲಿಯಾತನ ಅವನನ್ನ ನಾಯ ಸಾಯಿಸ್ತಾನಂತ ಧೈರ್ಯ ಹೊರತು, ಅವನ ಕಣ್ಣಿಗೆ ಅವನನ್ನ ಸಾಯಿಸೋದೇ ಅವನ ಕಣ್ಣಲ್ಲಿದ್ದೇ ಹೊರತು, ನಾನು ಸತ್ತೋಗ್ಬಿಡ್ತೀನಿ, ನಾನು ಇಂಥ ಜನ್ಮ, ಇಂಥ ದೊಡ್ಡ ಮನುಷ್ಯ ನನ್ನನ್ನು ಸಾಯಿಸ್ಬಿಡ್ತಾನಂದ್ರೆ ಜ್ಞಾಪಕನೇ ಇಲ್ಲ ಅವನಿಗೆ, ಆ ಭಯನೂ ಇಲ್ಲ. ನಾನೇ ಅವನನ್ನು ಸಾಯಿಸು. ಇವತ್ತೇ ದೇವ್ರು ನಿನ್ನ ನನ್ನ ಕೈಗೆ ಒಪ್ಪಿಸ್ಕೊಡ್ತಾರೆ. ಅಲ್ಲೆಲ್ಲೂ ಹೇಳ್ರಿ. ಅದರಿಂದನೇ ದೇವರು ದಾವೀದನನ್ನ ಮೆಚ್ಚಿ ಅವರನ್ನ ಅದಕ್ಕೆ ಕುರುಡ ಕರೀತಾನೆ, ಯೇಸುವೇ ದಾವೀದಿನ ಕುಮಾರನೇ ನನ್ನನ್ನು ಕರುಣಿಸು. ಅದರಿಂದ ದಾವೀದನ ಸಿಂಹಾಸನ ಅದು ಸ್ಥಿರವಾಗಿಟ್ಟಿದೆ. ಅದರಿಂದನೇ ಈ ದಾವೀದನ ಚರಿತ್ರೆನ ನಾವು ಯಾಕೆ ಜ್ಞಾಪಕ ಮಾಡ್ಕೊಳ್ತೇವೆ ಅಂದ್ರೆ, ಆತನು ಹೇಗೆ ಅವ್ರಿಗೆ ಒಪ್ಪುವ ಮನುಷ್ಯರಾಗಿದ್ರು ನಾವೆಲ್ಲರೂ ಹೆಂಗಿರ್ಬೇಕು? ಅಲ್ಲೇಲೂಯ. ದೇವರಿಗೆ ಒಪ್ಪುವಂತ ಮಕ್ಕಳಾಗಿರ್ಬೇಕು. ನಾವು ದೇವರಿಗೆ ಒಪ್ಪುವಂತ ಕೆಲಸ ಮಾಡಬೇಕು, ದೇವರು ಮೆಚ್ಚುವಂತ ಕೆಲಸ ಮಾಡಬೇಕು. ಅಲ್ಲೇಲೂಯ. ಆತನ ಸಂತೋಷ, ಅವ್ರ ಹೃದಯ ಸಂತೋಷ ಪಡುವಂತ ಕಾರ್ಯಗಳನ್ನ ಮಾಡಬೇಕು. ನನ್ನ ಜೀವ ಸ್ವರೂಪನಾದ ದೇವರನ್ನ ಹೀಯಾಳಿಸಿದವ್ರನ್ನ ಇವನ್ನ ಕೊಲೆ ಮಾಡದೆ ಕೊಲ್ಲದೆ ಬಿಡೋದಿಲ್ಲ ಅಂದ್ರೆ ದೇವ್ರು ಸಂತೋಷ ಪಡ್ತಾರ, ಪಡಲ್ವಾ? ಅಲ್ಲೇಲೂಯ. ಪರವಾಗಿಲ್ಲ, ನನ್ನ ಮಗ ಒಬ್ಬನ ಇಷ್ಟೆಲ್ಲ ಸಾವಿರಾರು ಗಟ್ಟಲೆ ಸೈನಿಕರು ಎಲ್ಲ ಎದುರ್ಕೊಂಡು ನಿಂತಿದ್ದಾರೆ, ಒಬ್ಬ ಧೈರ್ಯವಾಗಿ ಮಾತನಾಡ್ತಾ ಇದ್ದಾನೆ. ಅಲ್ಲೇಲೂಯ. ದೇವರು ಅಲ್ಲಿ ಸಂತೋಷ ಪಟ್ಟಿರ್ತಾರೆ. ನನ್ನ ದುಷ್ನಾಮನ ದೂಷಣೆ ಆಗದಂತೆ ಎತ್ತಿ ನಿಲ್ಲಿಸೋದಕ್ಕೆ ಒಬ್ಬ ಬಂದಾನೆ. ಅದರಿಂದ ನನ್ನ ಹೃದಯಕ್ಕೆ ಒಪ್ಪುನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಿ. ಕಡೆಯದಾಗಿ ಒಂದು ವಾಕ್ಯವನ್ನು ಓದೋಣ. ಅಲ್ಲೇಲೂಯ. ಕೀರ್ತನೆಗಳು 115ನೇ ಕೀರ್ತನೆ, 115வது சங்கீதம் நேரம் கடந்து 115ನೇ ಕೀರ್ತನೆಯಲ್ಲಿ 12ನೇ ವಾಕ್ಯವನ್ನು ಓದೋಣ. கர்த்தர் நம்மை நினைத்திருக்கிறார், கர்த்தர் நம்மளை நினைத்திருக்கிறார், அவர் ஆசீர்வதிப்பார், அவர் ஆசீர்வதிப்பார், இஸ்ரவேல் குடும்பத்தாரை ஆசீர்வதிப்பார், இஸ்ரவேல் குடும்பத்தாரை ஆசீர்வதிப்பார், அவர் ஆரோன் குடும்பத்தாரை ஆசீர்வதிப்பார், ஆரோன் குடும்பத்தாரை ஆசீர்வதிப்பார். தன் கர்த்தருக்கு பயப்படுகிற பெரியோரையும் சிறியோரையும் ஆசீர்வதிப்பார், கர்த்தருக்கு பயப்படுகிற பெரியோரையும் சிறியோரையும் ಆಶೀರ್ವದಿಪಾರ್. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು. ಎಲ್ಲರೂ ಆಶೀರ್ವದಿಸುವನು. ಇಸ್ರಾಯೇಲನ ಮನೆತನದವರನ್ನು ಆಶೀರ್ವದಿಸುವನು. ಆರೋನನ ಮನೆತನದವರನ್ನು ಆಶೀರ್ವದಿಸುವನು. ತನ್ನ ಭಕ್ತರನ್ನು ಆಶೀರ್ವದಿಸುವನು. ಹಲ್ಲೆಲೂಯ. ನಮ್ಮ ದೇವರು ಆಶೀರ್ವದಿಸುವಂತ ದೇವರು. ಅಂತ ಆಶೀರ್ವಾದವು ತನ್ನ ಕೈ ಮೊಟ್ಟುಗೈಯಲ್ಲ, ಕಿವಿ ಕೇಳಲಾರ್ದೆ ಕಿವಿಡಲ್ಲ. ಹಲ್ಲೆಲೂಯ. ನಿನ್ ವಿಶ್ವಾಸ, ನೀನ್ ಧೈರ್ಯವಾಗಿ ಏನ್ ಪ್ರಾರ್ಥನೆ ಮಾಡ್ತೀಯೋ, ನೀ ಧೈರ್ಯವಾಗಿ ದೇವರಿಗೋಸ್ಕರ ಹೆಂಗ್ ನಿಲ್ತೀಯೋ ಅದರ ಮೇಲೆ ದೇವರು ನಮ್ಮನ್ನು ಆಶೀರ್ವದಿಸ್ಲಿಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ಅದರಿಂದನೇ ದಾವೀದನನ್ನ ದೇವರು ಆಶೀರ್ವದಿಸಿದ್ರು. ಅದರಿಂದ ನಮ್ಮನ್ನು ಏನಂತ ಆಶೀರ್ವದಿಸ್ತಾರಂತೆ? ಹಲ್ಲೆಲೂಯ. ಯೆಹೋವನು ನಮ್ಮನ್ನ ಹೋದ್ರೆ 12ನೇ ವಾಕ್ಯ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾರೆ. ಮಾತಾಡಲ್ಲ, ಕರ್ತರ್ ನಮ್ಮೈ ನೆನೈತಿರುಕ್ಕಿರಾರ್, ನಮ್ಮ ನೆನೆಸ್ತಾರೆ. ಜ್ಞಾಪಕ ಇಟ್ಕೊಳ್ರಿ. ಹಲ್ಲೆಲೂಯ. ದೇವರೆಲ್ಲ ನಮ್ಮನ್ನು ಮರ್ತು ಬಿಟ್ಟಿದ್ದಾರೆ, ಯೇಸಮ್ಮೆ ನಮ್ಮನ್ನು ಮರ್ತು ಬಿಟ್ಟಿದ್ದಾರೆ ಅಂತ ನೆನೆಸೋದಲ್ಲ. ಅವ್ರು ನಮ್ಮ ಯಾವಾಗಲೂ ನೆನಪು ಮಾಡ್ತಾರೆ. ನೀನ್ ನೆನೆಸಿದ್ರೆ ಅವ್ರು ನೆನೆಸ್ತಾರೆ. ಹಲ್ಲೆಲೂಯ ಹೇಳ್ರಿ. ನೀವು ನೆನೆಸಿಲ್ಲ ಅಂದ್ರೆ ನೆನೆಸ್ತಾರ? ಹಲ್ಲೆಲೂಯ. ಅದರಿಂದ ನಮ್ಮ ದೇವರು ಎಂತವ್ರಿಂದ ನಮ್ಮನ್ನ ಜ್ಞಾಪಕ ಮಾಡಿಕೊಳ್ಳುವಂತ ದೇವರು, நம்மள நினைக்கிற தேவன். இப்படிப்பட்ட ஒரு மகன் இருந்தானே, இப்படிப்பட்ட ஒரு மக சிஸ்டர், அந்த மಗ இருந்துச்சு, ಹೆಂಗ ಜಪಂ ಕಾಣುವೆ, ಎಲ್ಲಿ ಆ ಸಹೋದರ ಪ್ರಾರ್ಥನೆ ಕಾಣ್ತಾ ಇಲ್ಲ, ನೆನೆಸ್ತಾರೆ. ಯಾಕೆ ನನ್ನ ಮಗ ಇವತ್ತು ಪ್ರೇಯರಿಗೆ ಬಂದಿಲ್ಲ? ನಮ್ಮನ್ನ ನೆನೆಸ್ತಾರೆ. ಯಾ ಮಗನ್ ಜಪತ್ತಿಗೆ ಬರಲ್ಲ,
ಅಲ್ಲೇಲೂಯ. ಅವ್ರ ನೆನಪು ಮಾಡುವಂತ ದೇವರು, ನೆನೆಸುವಂತ ದೇವರು, ನಮ್ಮನ್ನ ಜ್ಞಾಪಕ ಮಾಡಿಕೊಳ್ಳುವಂತ ದೇವರು. ನಮ್ಮನ್ನು நினைக்கிறவர் ஒருவர் இருக்கிறன்னா அவர் தான் ಯೇಸು ಕ್ರಿಸ್ತ. ಅಲ್ಲೇಲೂಯ. ಎಲ್ಲ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕಾಪಾಡಿ ನಡೆಸುವಂತ ದೇವರು. ಅದರಿಂದ ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವ, ಎಲ್ಲರಿಗೂ ಆಶೀರ್ವಾದವನ್ನು ದೇವರು ಇಟ್ಟಿದ್ದಾರೆ. ಸಿರಿಯವರೆயும் பெரியோரையும் நான் ஆசீர்வதிப்பேன். அல்லேலூய. ನಮ್ಮ ದೇವರು ಆಶೀರ್ವದಿக்கிற ದೇವ, ನಮ್ಮ ದೇವರು ಆಶೀರ್ವದಿಸುವಂತವರು. ಅಲ್ಲೇಲೂಯ. ಶಪಿಸುವನಿಗೆ ಶಾಪವು, ಆಶೀರ್ವದಿಸುವನಿಗೆ ಆಶೀರ್ವಾದವನ್ನು ಕೊಡುವಂತ ದೇವಾದಿ ದೇವನು. ಅಲ್ಲೇಲೂಯ. ನಮ್ಮನ್ನು ಶಪಿಸಿದ್ರೆ ಅವರಿಗೆ ಶಾಪ, ನಮ್ಮನ್ನು ಆಶೀರ್ವದಿಸೋರಿಗೆ ಆಶೀರ್ವಾದ ಕೊಡುವಂತ ದೇವರು ನಮ್ಮ ದೇವರು. ಅದರಿಂದ ದೊಡ್ಡವ್ರ ಪರ್ಯಂತರ ಶಕ್ತರವರೆಗೂ ನಾನು ಎಲ್ಲರನ್ನ ಆಶೀರ್ವದಿಸುವನು. ಇಸ್ರಾಯೇಲ್ ಮನೆತನದವರನ್ನ ಆಶೀರ್ವದಿಸುವನು. ಮನೆತನದವರನ್ನ ಆಶೀರ್ವದಿಸುವನು. ತನ್ನ ಭಕ್ತರನ್ನು ಆಶೀರ್ವದಿಸುವ, ಭಕ್ತರಾದ ನಮ್ಮೆಲ್ಲರನ್ನ ಕರ್ತನ ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾರೆ. ಅಲ್ಲೇಲೂಯ. ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ನಮ್ಮನ್ನು ಆಶೀರ್ವದಿಸುವುದಕ್ಕೆ ಆತನು ಆತುರದಿಂದ ದಾಹದಿಂದ ಕಾಯ್ತಾ ಇದ್ದಾರೆ. ನಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ಯಾಕೆ ನನ್ನ ಮಗನಿಗೆ, ನನ್ನ ಮಗಳಿಗೆ ಈ ಆಶೀರ್ವಾದ ತಪ್ಪಿ ಹೋಗ್ತಾ ಇದೆ, ಏನಿಗೆ ಆಶೀರ್ವಾದ ತಪ್ತಾ ಇದೆ, மகளுக்கு இந்த ஆசீர்வாதம் தவறி போது என்ன காரணம்? ನೆನೆದು ಪಾಕಿರ ದೇವನು, ನೆನೆಸಿ ನೋಡುವಂತ ದೇವರು. ಅಲ್ಲೇಲೂಯ. ಆ ಅರ್ಹತೆಗೆ ನಾವು ಸರಿಯಾಗಿದ್ರೆ ನಮ್ಮನ್ನ ಆ ಆಶೀರ್ವಾದದಿಂದ ಯಾರು ನಮ್ಮನ್ನ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೇಲೂಯ. ಅದರಿಂದ ನಮ್ಮನ್ನ ನೆನಪು ಮಾಡಿಕೊಂಡು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ಅಲ್ಲೇಲೂಯ. ಅದರಿಂದ ದಾವೀದನನ್ನು ಆಶೀರ್ವದಿಸುವಂತ ದೇವರು ಇವತ್ತು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಅಲ್ಲೇಲೂಯ. ಅದರಿಂದ ಚಿಕ್ಕವರು ಮೊದಲುಗೊಂಡು ಬಂದಿರೋ ಒಬ್ಬೊಬ್ಬರನ್ನು ಕರ್ತನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾರೆ. ಈ ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ನಿಮ್ಮ ಒಬ್ಬೊಬ್ಬರನ್ನ ಆಶೀರ್ವದಿಸಿ ನಿಮಗಿರುವಂಥ ಕೊರತೆಗಳನ್ನೆಲ್ಲ ತೆಗೆದುಹಾಕಿ ಈ ಬರುವಂಥ ಉಪದ್ರವದ ತಪ್ಪಿಸಿ ಕಾಪಾಡುವಂಥ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುವಂತೆ, பரப்புற இந்த உபதிரவத்திலிருந்து தப்பித்து காப்பாற்றி ஆசீர்வதிக்கிறவர் ஆசீர்வாதம் ನಮ್ಮ ಮೇಲೆ ವರಂಬಡಿಯಾಗಿ ಕರ್ತರು செய்வார். அல்லேலூயா. ಅದರಿಂದ ನಾವು ಯಾವಾಗಲೂ ಧೈರ್ಯವಾಗಿ ಎಲ್ಲ ವಿಷಯದಲ್ಲೂ ದೇವರ ಮುಂದೆ ಧೈರ್ಯವಾಗಿ ನಿಲ್ಲುವಂತೆ, ಧೈರ್ಯವಾಗಿ ಮಾತನಾಡುವಂತೆ, ಧೈರ್ಯವಾಗಿ ಜೀವಿಸುವಂಥವರಾಗಿ ನಾವು ಕಾಣಲ್ಪಡೋಣ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ನಾವೆಲ್ಲರೂ ಎಲ್ಲ ಮುಣಂಗಾಲ್ಪಡಿ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಸಂಕ್ಷಿಪ್ತವಾಗಿ ಒಂದು ಪ್ರಾರ್ಥನೆ ನಾವು திகழாத நான் உன் தேவன், உன்னை பலப்படுத்தி உனக்கு சகாயம் பண்ணுவேன், நீதியின்